ವಾಪಸ್ ಆಗಿಬಿಡೋಣ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಇಲ್ಲಿ ಏನೈತ್ರಿ? ಇಂತ ಮಳ್ಯಾಗ ಇಂತ ತಂಡ್ಯಾಗ ಕರ್ಕೊಂಬದಾರ ನಾವು. ಎಲ್ಲ ಮೇಲಿಲ್ಲ ಕೇಳು ಜನಕ. ಜಾಸ್ತಿ ಚಳಿಗಳಲ್ಲಿ ಉಂಟು ಕಂಡು ಬಂದು ಬರುವ ಪ್ರಾಣಿ ಇದು ಸುಂದರ. ಅದನ್ನ ಬಂದ್ ಮಾಡಿಸ್ರಿ ಅದನ್ನ ಮೊದಲ. ಎಲ್ಲಿಕರ ಡೇಂಜರ್ ಬಾಳ ಅದ. ಈ ಬಂದ ಮೇಲೆ ಬಾಕಿ ಮಾತೇನು? ನಂದಿ ಬೆಟ್ಟದ ಹುಲಿ ಬಂದೈತಿ. ಹೇಳಿದ್ರೆ ಹೋಗ್ಬಿಡ್ತ್ಯಾ? ಎಲ್ಲ ಬೇಕಾ ನಿಮ್ಗೆ? ಬಡವ್ರಿ ಹಂಗಾರ ಊಟ ಮಾಡೋದಿಲ್ಲ. ಈಗ ನೋಡ್ಕೊಂಡ್ಬಿಡ್ರಿ, ಮಸ್ತ್ ಪಾಯಿಂಟ್ ಐತೆ. ಮತ್ ಆಮೇಲೆ ಸಿಕ್ಕಿಲ್ಲ, ನಾವ್ ನೋಡಿಲ್ಲ ಅನ್ಬೇಡ್ರಿ. ಇದ ನೋಡ್ರಿ ಲಾಸ್ಟ್ ವ್ಯೂ ಪಾಯಿಂಟ್. ಹಾಯ್ ಹಲೋ ನಮಸ್ಕಾರ, ನಾನ್ ನಿಮ್ಮ ಅರುಣ್ ಕನ್ನಡಿಗ. ಇವತ್ ನಾವ್ ಬಂದೆವು ನಂದಿ ಬೆಟ್ಟಕ್ಕ. ನಮ್ ಕೂಡ ಅದಾರು ನಮ್ ದೋಸ್ತ ಎಲ್ಲಾರು ಊರ್ನ ಬಂದೆವು. ಬ್ಯಾಡ್ ಬೇಡ ಅಂದ್ರು ಕರ್ಕೊಂಡ್ ಬಂದಾರ ನಮ್ನ ಇಲ್ಲಿ. ನಾವ್ ಶ್ರವಣ, ನೀ ಗಜನಿ ಗತೆ ಕಾಣತ್ತೆ ನೋಡ. ಒಟ್ಟ ನೀ ಗಜನಿ ಗತೆ ವಾಪಸ್ ಆಗಿಬಿಡೋಣ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಇವ ಟಕಳೆಯ ಒಟ್ಟ ಬರೋಬರ್ ಜಿಯೋ ಕಂಪನಿ ಅವ್ರು ಹಿಂಗ ಇವ್ರು ಎಲ್ಲಿ ಹೋದ್ರು ಹುಚ್ಚರ್ಗತೆ ಮಾಡೋದು ಬಿಡ. ಅದಕ್ಕ ನೋಡ್ಲ ಫೈಬರ್ ತೇಕ್ಸಿಂಗ್ ಹೆಂಗ್ ಹೆಸರು ಇಟ್ಕೊಂಡ್ ಬಂದಾರ. ಪದ ಸೀರೆ ಮಡಿಸಿಡ ನಾ ಮತ್ತ ವಾಪಸ್ ಹಾಕೊಂಡ್ ಹೋಗ್ಬೇಕದ. ನಾಳೆ ವಿಚಾರ ಇದು ವಸ್ತಿ ಇಲ್ಲೇ ಇರೋದಕ್ಕೆ ಮತ್ತ ವಿಚಾರ ಇಲ್ಲೇ ಮಾಡ್ಯಾರ ವಸ್ತಿ ಇರೋದು. ಚಾ ಕುಡಿಯತ್ತಿದ್ದು ಕಾಣಿಸೋತಾನ ಇಲ್ಲಿ. ಎಲ್ಲಾರು ಕೂಡಿ ಬಂದೆವು. ಶ್ರವಣ, ಸಂಜು, ಆಕಾಶ, ಗುರು, ನಾವು ಕೂಡಿ ಎಲ್ಲಾರು ಬಂದೆವು. ಎಲ್ಲಾ ಮಜಾ ಮಾಡ್ನು. ಬ್ಯಾಡ ಬ್ಯಾಡ ಅಂದ್ರ ಕರ್ಕೊಂಡ್ ಬಂದ್ರಿ. ತಿಂಡಿಗೆ ಅದು ಕರ್ದಲ್ಲ ಎಲ್ಲಾರ್ನು. ಇವರ ವಿಚಾರ ಮಾಡ. ಮಳಿ ಬಂದ್ರು ಕರ್ಕೊಂಡ್ ಬಂದಾವ ಎಲ್ಲ ನೋಡ್ರಿ. ಮಳಿ ಬಂದ್ರು ಕರ್ಕೊಂಡ್ ಬಂದಾವ. ಇವ್ ಹೋಣ. ಸುರ ಸುಂದರ ಸುರ ಸುಂದರ ಸುರ ಸುಂದರ. ನೀವು ನಂದಿ ಬೆಟ್ಟಕ್ ತಿರ್ಗಾಡಕ್ ಬಂದಾರ, ಫೋಟೋ ತಗೊಳಕ್ ಬಂದಾರ. ಇವ್ರು ಮೇಕಪ್ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿಳಿ. ನಂದಿ ಬೆಟ್ಟದ ವ್ಯೂ ಹೆಂಗ್ ಕಾಣತ್ ನೋಡ್ರಿ. ನಿಮ್ಗೆಲ್ಲ ತೋರಿಸ್ತಾನ ಗೈಸ್. ನೋಡ್ರಿ ಎಲ್ಲ ಪಾರ್ಕಿಂಗ್ ಏರಿಯಾ ಇದೆ. ಅಲ್ಲಿ ನಮ್ ಗಾಡಿಯಲ್ಲಿ ಪಾರ್ಕ್ ಆಗೈತಿ. ಇಲ್ಲಿ ನಮ್ ದೋಸ್ತರು ಎಲ್ಲ ಹೊಟ್ಟಾರು. ತಂಡಿ ಬಾತೈತಿ. ಇಂತ ಮಳ್ಯಾಗ ಇಂತ ತಂಡ್ಯಾಗ ಕರ್ಕೊಂಬದಾರ ನಾವು. ಒಂದ್ 10 ಫೋಟೋ ಬರ್ರಿ ಇನ್ಸ್ಟಾಗ್ರಾಮ್ದಾಗ ಪೋಸ್ಟ್ ಮಾಡ. ಏನಾತ ಹೇಳ ಈಗ? ತಿಂಡಿದ್ರ ಹೇಳಿ. ಈಗ ತಿಂಡಿದ್ರೂ ಹೇಳೋದಿಲ್ಲ. ತಿಂಡಿದ್ರ ಹೇಳಿ ವೈರಲ್ ಮಾಡ್ತೀವಿ ಅದನ್ನ. ಎರಡ್ ದಿನದ ಹಿಂದ ನಂದಿ ಬೆಟ್ಟಕ್ ಹೋಗ್ಬೇಕಂತೇಳಿ ಪ್ಲಾನ್ ಮಾಡ್ಕೊಂಡ ಎಲ್ಲಾ ಶುಕ್ರವಾರ ದಿನ ಹೋಗ್ಬೇಕಂತ ತಯಾರಾಗಿದ್ವು. ನಂದಿ ಬೆಟ್ಟದಾಗ ಪದ್ಧತಿ ವ್ಯೂ ಸಿಗ್ತೈತಿ ನೋಡಾಕ್ ಬಂದಿವು. ಅರೆ ಏನ್ ಮಾಡೋದ, ಮಳಿ ಒಂದ್ ಹತ್ತೈತಿ. ಇದು ಏನ್ ಮಳೆ ಮಲೆನಾಡು ಏನೋ ಏನ್ ತಿಳಿವತ್ತ, ಒಟ್ಟ ಮಳಿ ಹತ್ತೈತಿ. ನಮ್ಮ ಜನ ಎಷ್ಟ ಅನ್ಎಜುಕೇಟೆಡ್ ಅದಾರಂದ್ರ ಇಲ್ಲಿ ಕಟ್ಟೆ ಮಾಡ್ರು ನೋಡಿ ಇಲ್ಲಿ ಹೆಂಗ್ ಯಾಕಡೆ ನಡ್ಕೊತ ಹೊಂಟಾರ. ಆಯ್ತಪ್ಪ, ನೀ ಎಜುಕೇಟೆಡ್ ಆಯ್ತು. ಏನಾಯ್ತು ಗುರು ಕಾರಣ? ನಿಮಗ್ ತೋರ್ಸಾಕತ್ತೀನಿ 600 ವರ್ಷದ ವ್ಯಾಸರಾಯನ ದಕ್ಷಿಣ ಮುಖ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಇದ ನೋಡ್ರಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಟೆಂಪಲ್. ಚಪ್ಪಲ್ ಕೊಡಿ ನಮಸ್ಕಾರ ಮಾಡು. ಆಂಜನೇಯ ಒಳ್ಳೇದ್ ಮಾಡಪ್ಪ ಎಲ್ಲರಿಗೂ. ಎಲ್ಲ ವೀರಾಂಜನೇಯ ದೇವಸ್ಥಾನ 600 ವರ್ಷದ ಹಳೆ ನೋಡ್ರಿ ಇದ. ಇವಕ್ಕೆ ಬ್ಯಾನ್ ಯಾವ್ದಾವ ನೋಡಿ ಅವಕ್ಕ.
ಈಗ ನೋಡ್ಕೊಂಡ್ಬಿಡ್ರಿ ಮಸ್ತ್ ವ್ಯೂ ಪಾಯಿಂಟ್ ಐತೆ ಮತ್ ಆಮೇಲೆ ಸಿಕ್ಕಿಲ್ಲ ನಾವ್ ನೋಡಿಲ್ಲ ಅನ್ಬೇಡ್ರಿ. ಇದ ನೋಡ್ರಿ ಲಾಸ್ಟ್ ವ್ಯೂ ಪಾಯಿಂಟ್. ಇದು ನೋಡ್ರಿ ಲಾಸ್ಟ್ ವ್ಯೂ ಪಾಯಿಂಟ್ ಎಲ್ಲ ಯಾವ ಟೈಪ್ ಕಾಣೋದು. ಉಂಡಿಲ್ಲ ತಿಂದಿಲ್ಲ ಉಂಡಿಲ್ಲ ನಂದಿ ಬೆಟ್ಟದ ಹುಲಿ ಬಂದೈತಿ. ನಮ್ಗೆಲ್ಲರಿಗೂ ಬಹಳ ಕೆಟ್ಟ ಅಂಜಿ ಗುರುಸ್ತ ನೀವು ಹುಲಿ ನೋಡಿ ನಾವು ಹುಲಿ ಹೇಳಿದ್ರೆ ಹೋಗ್ಬಿಡ್ತ್ಯಾ ಇದೆಲ್ಲ ಬೇಕಾ ನಿಮ್ಗೆ? I am sorry, Babu. ಹುಲಿ ನೋಡ್ರಿ ಗೈಸ್, ಅವನ ಕರೆಕಸ ಹುಲಿನ ಮಾಡಿದಿಲ್ಲ ನಾವು. ಇಲ್ಲಿ ಐತ್ ನೋಡ್ರಿ ಒರಿಜಿನಲ್ ಹುಲಿ. ಒರಿಜಿನಲ್ ಹುಲಿ ಇಲ್ಲಿ ಐತ್ ನೋಡ್ರಿ. ನನ್ನ ಮಕ್ಕಳು ಮೂರು ಬಿಟ್ಟು ನಿಂತ್ ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನು ಇಲ್ಲ. ಲೋಪರ್ ನನ್ನ ಮಕ್ಕಳಕ ನೀವೇ ಕಲ್ಸ್ಬೇಕಪ್ಪ, ಬುದ್ಧಿ ನೀವೇ ಕಲ್ಸ್ಬೇಕು. ಅಲ್ರಿ ಅದು ನಿಯತ್ತಿನ ಪ್ರಾಣಿ. ಹಾಡ್ರ ಅಂತ ಬರೋ ಕಡದ ಬಜ್ಜಿ ಮಾಡಾಕತ್ತಾರ. ಬಜ್ಜಿ ಮಾಡಾಕತ್ತಾರ. ನಮ್ಮ ಕಡೆ ಬಜ್ಜಿ ಆಗಂಗಿಲ್ಲ ಇಲ್ಲಿ ನೋಡಿ. ಹಂಗ್ ಬಜ್ಜಿ ಮಾಡಾಕತ್ತಾರ. ನಮ್ ಕಡೆ ತಿಂಡಿಲೇ ಮಾಡ್ತಾರ. ನಮ್ ಕಡೆ ಚೂಡಾ ಬಜ್ಜಿ ನೋಡ್ರಿ. ಮೆಣಸಿನ್ಕಾಯಿ ತರ ನೀವು ಖಾರ ಇರಂಗಿಲ್ಲ ಏನಿರಂಗಿಲ್ಲ. ಮೆಣಸಿನ್ಕಾಯಿ ಸಕಟ ತಿಂತಾರ. ನೋಡ್ರಿ ಹಂಗ್ ಬಿಡ್ತಾನ. ಅಲ್ಲಿ ಟೋಕೋ ಸಿಸ್ಟಮ್ ಐತೆ ಅಲ್ಲಿ ನೋಡ್ರಿ. ತೋರ್ಸ ಇನ್ನೊಂದ್ ಮಂಗ್ಯ ತೋರಿಸ್ತಾರ ನಿಮ್ಗ. ಇನ್ನೊಂದ್ ಮಂಗ್ಯ ನೋಡ್ರಿ ಇಲ್ಲಿ ಐತ್ ನೋಡ್ರಿ. ಇಲ್ಲಿ ಪುರದವ್ರ ನೋಡ್ ಮಾರ್ಯ. ಎಲ್ಲಾ ನಾರ್ತ್ ದವ್ರ ಬರ್ ಜಾಸ್ತಿ ಇದಾರ ಇಲ್ಲಿ ಮಾರ್ಯ. ನಮ್ ಕನ್ನಡಿಗರಿಗೆ ಇದನ್ನ ಕೆಲಸನ ಕೊಡುವಾರ ಇಲ್ಲಿ. ತಿಳ್ಕೊಂಡ್ ತಿನ್ನಾಕ ಬಂದಾರು. ಕನ್ನಡ ಕಲಿಬೇಕು ಇವ್ರು. ಕನ್ನಡ ಕಲಿತಾವ. ಬಜ್ಜಿ ಒಟ್ಟ ಇಲ್ಲಿ ನಂದಿ ಬೆಟ್ಟಕ್ಕೆ ಬರೋರು ಬಜ್ಜಿ ಹೊಡತ್ತೆ ಅನ್ಕೋಬೇಡಿ. ಬಜ್ಜಿ ಒಟ್ಟ ಸರಿ ಇಲ್ಲ ನೋಡಿ. ನೋಡಿ ಕಾರ್ ಎಲ್ಲ ಉಪ್ಪಿಲ್ಲ. ಎಲ್ಲ ಒಂದೊಂದು ಐಟಮ್ ತೊಗೊಳತಿದೆವು. ರೇಟ್ ನೋಡ್ರಿ 80-100 ಹಚ್ಬಿಟ್ಟಾರು. ಬಡವ್ರ ಮಕ್ಳು ಹೆಂಗ್ ತಿನ್ಬೇಕಿಲ್ಲ. ಬಡವ್ರು ಹೆಂಗಾರ ಊಟ ಮಾಡೋದಿಲ್ಲ ನಂದಿ ಹಿಲ್ಸ್ದಾಗ. ಮಾತಾಡೋದ್ ಬಿಟ್ರೆ ಎಲ್ಲೂ ಗೊತ್ತಿಲ್ರಿ. ಪೇ ಮಾಡ ಮೊದಲು ಎದರ್ದ ಬಿಲ್ ಕ್ಲಾಸ್ ಫೀಸ್ ಸೌದ ಒಂದ್ಸಲ ಎಡಕ್ಕ ಪಲ್ಲಕ್ಕ. ಇವಾಗ ಒಂದ್ ಟ್ರೆಂಡಿಂಗ್ ವಿಡಿಯೋ ವೈರಲ್ ಬಾಳ ಯಾವ್ದು ಗೊತ್ತೇನ್ರಿ? ಈ ಹುಡಿ ಎಷ್ಟು ವೈರಲ್ ಆಗ್ಯಾರ. ಅದಕ್ಕೆ ಕೇಳ ನಮ್ ದೋಸ್ತ್ ವೈರಲ್ ಆಗ್ಬೇಕ. ನಮ್ ದೋಸ್ತರು ಹಾಡ್ತಾರು ಕೇಳ್ರಿ. ಯಾರಿಗೂ ಕಾಣದಂತೆ ಹಾಡುವ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಚೇತನವಾದಂತೆ ಬಂದೆ ನೀನು. ನೀ ಬಂದ ಮೇಲೆ ಬಾಕಿ ಮಾತೇನು. ಇದಲ್ಲ ಅದು ಲಿರಿಕ್ಸ್ ಅಲ್ಲ ಅದ ಲಿರಿಕ್ಸ್ 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 ಇನ್ನೊಮೇನು ಸಮಜ್ರೆ ಇನ್ನೊಮೇನು ಲಿರಿಕ್ಸ್ ಲಿರಿಕ್ಸ್ ಮಾಡುವಂತೆ ನೀನು ಒಟ್ಟ ಮಾಡಕ್ ತೆಗದಿಲ್ಲ ನೋಡು. ಬರೀ ಕ್ಯಾಮ್ರಾದಾಗಿಂದ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಶೀತವಾದಂತೆ ಬಂದೆ ನೀನು. ನೀ ಬಂದ ಮೇಲೆ ಬಾಕಿ ಮಾತೇನು. ಅಟ್ರ ಜಿಗದೋಗನ ಅಲ್ಲಿ
ಹಲೋ ಸರ್, ಇಲ್ಲಿ ಏನೈತ್ರಿ? ಅಲ್ಲಿ ಒಳಗಡೆ ಹೋಗಿ ಬರೀ ಎಂತದಾತ್ ನಿಮ್ದು ಇದನ್ನ ಆಡಕ್ ಬಂದಾವ ಇಲ್ಲಿ ನಂದಿ ಬೆಟ್ಟ ನೋಡುದು ಸುಮ್ ಹೋಗುದು. ಚೀನ್ ತಪಾಕ್ ದಮ್ ದಮ್ ನೋಡ್ರಿ ದಿಲ್ ಟೈಪ್ ಹೆಂಗ್ ಐತಿ ಇದ ಆತ ಬಗಿನ ಐತ್ ಮತ್ ನೋಡ್ರಿ ಇಲ್ಲಿ ಎಲ್ಲ ದಿಲ್ ಹಾರ್ಟ್ ಶೇಪ್ ಹೆಂಗ್ ಐತಿ. ಬರೀ ಡಿಸೈನ್ ಮಾಡ್ಯಾರ ನೋಡ್ರಿ. ಆರ್ಕಿಟೆಕ್ಚರ್ ಅಳಗಾಡತೈತಿ. ಮೂರ್ದ ಗೆದ್ದಿ ಬಿಡು. ಅಲ್ಲಿ ಇವ್ರು ಬಂದ್ರು, ಅವ್ರನ್ನ ತೋರಿಸ್ತಾರ. ಇವ್ರು ಇಲ್ಲಿ ವರ್ಕ್ ಮಾಡ್ತಾರ. ಇವ್ರು ಬಂದ್ರು ಅವ್ರ ಎಲ್ಲ ಕಡೆ ನೋಡಿ ವ್ಯೂ ಹಂಗ ಕಾಣತೈತಿ ನೋಡ್ರಿ. ಚಿಕ್ಕಬಳ್ಳಾಪುರನ ಕಾಣತೈತಿಲ್ಲ, ಪೂರ್ತಿ ಪೀಕ್ ಮ್ಯಾಲ ಬಂದೆವು, ಪೀಕ್ದಾಗದೆವು. ಅಲ್ಲಿ ಬಿಟ್ರೆ ಎಲ್ಲೂ ಹಾಯ್ದೇನೆ ಇಲ್ಲ. ಇವ್ ನೋಡ್ರಿ ಅವ್ನು ಬರಾಕ್ ಅಂಜಾಕತ್ತ ನೋಡ್ರಿ. ಬಿತ್ತಿದ್ರೆ ಏನೋ ವಾರ ಕೈಕಾಲ ಮುರಿತಾವು. ಇವ್ ತೋರ್ಸಾಕೊಂಡ್ ನೋಡ್ರಿ, ಇವ್ ಶಾನೆ ಇವ್ ಹೆಂಗ್ ಹತ್ತು ತೋರ್ಸಾಕೊಂಡ ನೋಡ್ರಿ. ಈ ಏರಿಯಾ ಐತ್ಲ ಇಲ್ಲಿ ಬಾಳ ಸುಮಾರು ಬಾಳ ಐತದ. ಈಗ ನೋಡ್ರಿ ಯಾರ ಚಿಕ್ಕ ಮಕ್ಳು ಇಲ್ಲಿ ಹೋಗಿ ಕಿಶಿಂದ ಏನಾರ ಬಿದ್ರ ಹೆಂಗ್ ಮಾಡುದು, ಅದಕ್ಕ ಏನ್ ಮಾಡುದು ಅಲ್ಲೆಲ್ಲಾ ಒಂದ್ ಪ್ಯಾರಿಕೇಡ್ ಹಾಕ್ರಿ ಏನಾರ ಮಾಡ್ಬೇಕು. ಇಲ್ಲಿಕರ ದೊಡ್ಡವ್ರ ಚಿಕ್ಕ ಮಕ್ಳ ತರ ಆಡ್ ಕಿಶಿಂದ ಬೀಳ್ತಾರ. ಇಲ್ಲಿಕರ ಆಡಳಿತ ಮಂಡಳಿಯವ್ರ ಈ ವಿಡಿಯೋ ನೋಡ್ರಿ ತುಕ್ಕ ಅದನ್ನ ಬಂದ್ ಮಾಡಿಸ್ರಿ ಅದನ್ನ ಮೊದಲ. ಇಲ್ಲಿಕರ ಡೇಂಜರ್ ಬಾಳ ಅದ, ಮುಂದೆ ಯಾರಿಗಾರ ಜೀವ ಕಪಾಯ ಆಕೈತ ನೋಡ್ರಿ. ಇದ್ರ ಸ್ವರ್ಗದಾಗಿದ್ದು ಇವು ಸ್ವರ್ಗನ ಹಾಳು ಮಾಡಿಬಿಟ್ಟು ನೋಡಿದ್ರು. ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ, ಇಲ್ಲೇ ಇರುವುದು ಎಲ್ಲ. ನಂದಿ ಬೆಟ್ಟದಾಗ ಬಹಳಷ್ಟು ಇಲ್ಲಿ ಒಂದು ಕಂಡು ಬರುವಂತ ಜೀವಿಗಳು, ಇದರ ಬಗ್ಗೆ ವಿಶ್ಲೇಷಣವನ್ನು ಮಾಡ್ತೀವಿ ಕೇಳಿ. ಇದು 108 ಕಾಲುಗಳನ್ನುಳ್ಳ ಪ್ರಾಣಿ. ಇದು ಹೆಚ್ಚಾಗಿ ಕಂಡು ಬರುವುದು ನಂದಿ ಹಿಲ್ಸ್ ಎಂಬ ಬೆಟ್ಟದಲ್ಲಿ. ಇದು ಕೆಂಪು ಬಣ್ಣವನ್ನು ಹೊಂದಿದ್ದು 2 ಕಣ್ಣುಗಳನ್ನು ಹೊಂದಿದ್ದು, ಇದಕ್ಕೆ ಪರಿಪರಿಯಾದ ಮೈ ಉಂಟು. ಇದಕ್ಕೆ ಜಾಸ್ತಿ ಚಳಿಗಳಲ್ಲಿ ಉಂಟು ಕಂಡು ಬರುವ ಪ್ರಾಣಿ ಇದು. ಮಳೆಗಾಲದಲ್ಲಿ ಆಚೆ ಜಾಸ್ತಿ ಬರುವಂತಹ ಪ್ರಾಣಿ ಇದು. ಇದು ಕಲ್ಲು ಬಂಡೆಗಳ ಮಧ್ಯೆ ಇರುವುದು. ಹಾಗೆ ಇದನ್ನು ಒಂದ್ ಸ್ವಲ್ಪ ಮುಂದೆಯಿಂದ ನೋಡಿ. ಹಾಗೆ ಇದರ ಹೆಸರನ್ನು ನಮಗೆ ಒಂದ್ ಸ್ವಲ್ಪ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಬಿಡು ಬಾಯ್. ಇಟ್ಸ್ ಓಕೆ ಆಕಾಶ್. ಫೈನಲ್ ಆಗಿ ಎಲ್ಲಾ ಮುಗಿಸ್ಕೊಂಡ್ ಬಂತೀವಿ. ಈಗ ವಾಪಸ್ ನಂದಿ ಬೆಟ್ಟ ಎಲ್ಲಾ ತಿರ್ಗಾಡಿ ಬಂದಿವು. ಫೈನಲ್ ಆಗಿ ಎಲ್ಲಾ ಮುಗಿಸ್ಕೊಂಡ್ ಹೊಂಟಿವು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ತಿಳ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಹಂಗ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ರಿ. ಈಗ ನಾವ್ ಯಾಕದೀವಿ ಮಾತು ಹೇಳಿದೀವು ಎಲ್ಲ ಹೊಂಟಿವಿ ಈಗ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೊಂದು ವಿಡಿಯೋದಾಗ ಸಿಗೋಣ.